ಎಲ್ಲರಿಗೂ ನಮಸ್ಕಾರ. ಈ ಒಂದು ಮೂರ್ತಿಗೆ 600 ವರ್ಷದ ಇತಿಹಾಸ ಐತಿ. ವಿಶ್ವದ ಅತಿ ಎತ್ತರದ 2ನೇ ಏಕಶಿಲಾ ಮೂರ್ತಿಯ ದರ್ಶನದತ್ತ ನಮ್ಮ ಪಯಣ. ಕರ್ನಾಟಕದೊಳಗೆ 4 ಬಾಹುಬಲಿ ಏಕಶಿಲಾ ಮೂರ್ತಿಗಳನ್ನು ಕಾಣಬಹುದು ರೀ. ಅವು ಯಾವ್ಯಾವಪ್ಪ ಅಂದ್ರೆ, ಮೊದಲನೇದು ಶ್ರವಣಬೆಳಗೊಳ, 2ನೇದು ಕಾರ್ಕಳ, 3ನೇದು ವೇಣೂರು, 4ನೇದು ಧರ್ಮಸ್ಥಳ. 2ನೇ ಸ್ಥಾನದಲ್ಲಿರುವ ಕಾರ್ಕಳದ ಗೊಮ್ಮಟೇಶ್ವರ ಮೂರ್ತಿಯ ದರ್ಶನದತ್ತ ನಾವು ಹೊರಟಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ನಮ್ಮ ಮೇಡಮ್ದು ಇದು ಎಷ್ಟೋ ವರ್ಷಗಳ ಆಸೆ ರೀ, ಈ ಒಂದು ಬೆಟ್ಟಕ್ಕೆ ಬರ್ಬೇಕಂತಂದು. ಭಾಳಷ್ಟು ಖುಷಿಯಿಂದ ಮೆಟ್ಲು ಏರ್ಕೊಂಡು ಹೊಂಟಾಳೆ. ಆಮೇಲೆ ಹೇಳ್ತಾಳೆ ನಿಮ್ಗೆ ಎಷ್ಟು ಮೆಟ್ಲುಗಳು ಅದಾವು ಮತ್ತು ಹೆಂಗೆ ಹೋಗ್ಬೇಕಂತಂದು. ಈ ಒಂದು ಬೆಟ್ಟ ಹತ್ತಿ ಹೋಗ್ಬೇಕ್ರಿ. ಆದರೆ ಈ ಒಂದು ಬೆಟ್ಟ ಹತ್ತಿ ಹೋಗೋತ್ಲೆ ನಮ್ಮ ಮೇಡಮ್ದು ಮೇಕಪ್ ಮೇಕಪ್ ಹಾಳಾತ್ರಿ. ಹೌದು, ಮೆಟ್ಲುಗಳು ಅದ ಒಂದು 200 ಹಿಂಗೆ ಮೆಟ್ಲು ಆಗ್ಬಹುದು. ಈ ಕಡೆ ನೋಡು ಒಂದಿಷ್ಟು ಮಕ್ಕ ತೋರ್ಸು, ನಿನ್ನ ಮೇಕಪ್ ಅದು ಒಂದಿಷ್ಟು. ಮೇಕಪ್ ಹಾಳದು ಇಲ್ಲ, ಮೇಕಪ್ ಹಾಳಾಗಿಲ್ಲ ಅಂತ. ಆದರೆ ಇನ್ನೂ ಇಷ್ಟು ಮೆಟ್ಲು ಹತ್ತತ್ಲೆ 100% ಮೇಕಪ್ ಹಾಳಾಗ್ತೈತಿ. 100% ಮೇಕಪ್ ಹಾಳಾಗ್ತದೆ. ಯಾಕಂತಂದ್ರೆ ಅದು ಮೇಕಪ್ ಹಂಗಲ್ಲ, ಮನ್ಯಾಗ AC ರೂಮ್ದಾಗ ಇದ್ರೆ ಮಾತ್ರ ಮೇಕಪ್. ಏನು ಬಿಸ್ಲಾಗಿ ಹಿಂಗೆ ಬಂದ್ರೆ ಮೇಕಪ್ ಇಲ್ಲ, ಏನಿಲ್ಲ. ರಿಯಲ್ ಬಣ್ಣ ಹೊರಗೆ ಬೀಳ್ತೈತೆ ರೀ ಅವಾಗ. ಆ್ಯಕ್ಚುಲಿ ರಿಯಲ್ ಬಣ್ಣನ ಇದು. ಹೌದಾ? ಮೇಕಪ್ ಮತ್ತು ಈಗ ಅರ್ಧಕ್ಕರ್ಧ ಮೇಕಪ್ ಕರ್ದೈತಿ. ಇನ್ನೊಂದು ಅರ್ಧ ತಾಸು ಬಿಟ್ಟು ತೋರಿಸ್ತೀನಿ ಅಂತ, ಅವಾಗ ರಿಯಲ್ ಬಣ್ಣ ಹೊರಗೆ. ತೋರಿಸ್ರಿ. ಸರಿ ನೋಡೋಣ. ಈ ಮೆಟ್ಲು ಹತ್ತತ್ಲಿ ಎಂಡಿಗೆ ತೋರಿಸ್ತೀನಿ ಅಂತ, ಅವಾಗ ನೋಡೋಣ ರಿಯಲ್ ಬಣ್ಣ ಯಾವುದು ಅಂತ. ಓಕೆ ಬಾಬಾ ಓಡಿ ಬಾ. ಅಮ್ಮ ದೇವ್ರಿ, ಹೊರಗೆ ಮತ್ತು ಹೊಕ್ಕಿನ ಜಿಗಿದಾಡ್ತೀವಿ. ಬಾ, ಇದಾನು ಹೋಗೋದು. ನೀನು ರಾತ್ರಿಯಿಂದ ರೆಡಿ ಆಗತ್ತಳ ಹೊಕ್ಕಿನಂತ ಅಂದಿದ್ದಕ್ಕೆ. ನಮಗಂತರೂ ಆ ಮೆಟ್ಲ ಹತ್ತಂತರೂ ಭಾಳ ಸಾಕತ್ರಿ. ಅದಕ್ಕೆ ಇಲ್ಲಿ ಕುತ್ಕೊಳಕ್ಕೆ ಇದು ಇತ್ತು, ಅದಕ್ಕೆ ಕುತ್ಕೊಂಡ್ಬಿಟ್ಟಿವಿ. ಇಲ್ಲಿ ಕುತ್ಕೊಂಡು ನೋಡಿದ್ರ ಅಲ್ಲೊಂದು ಬಸ್ಸಿದೆ ಕಾಣ್ತೈತ್ರಿ. ಆ ಬಸ್ಸಿದೆ ಝೂಮ್ ಹಾಕಿ ತೋರಿಸ್ತೀನಿ, ನೋಡ್ರಿ. ಅಂತೂ ಇಂತೂ ಅಲ್ಲಿಂದ ಕಷ್ಟಪಟ್ಟು ಹತ್ತಿ ಕೊನೆಗೂ ಈ ಒಂದು ಮೂರ್ತಿಯ ದರ್ಶನಕ್ಕೆ ನಾವು ಬಂದ್ವಿ. ನೀವು ನೋಡ್ತಾ ಇದ್ದೀರಿ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಆ ಒಂದು ಮೂರ್ತಿ ಕಾಣಿಸ್ತಾ ಆಗತೈತಿ. ಟೈಮು ಹಿಂಗೆ ಬರ್ತೈತೆ ಅಂತಂದು ಹೇಳೋಕ್ಕಾಗಂಗಿಲ್ಲ ರೀ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂತಂದ್ರೆ, ಜೇಬೊಳಗೆ ರೊಕ್ಕ ಅದಾವು. ಏನರ ಹೋಗಿ ತಿನ್ಬೇಕಂತಂದು ಹೋಟೆಲ್ಗೆ ಹೋದ್ರಂತಂದ್ರೆ ಒಂದು ಹೋಟೆಲ್ ಚಾಲು ಇಲ್ಲ, ಎಲ್ಲ ಬಂದದಾವೆ. ಯಾಕಂದ್ರೆ ಗ್ಯಾಸ್ ಸಪ್ಲೈ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಹೋಟೆಲ್ಗಳನ್ನು ಬಂದಿಟ್ಟಾರ. ನಾವು ಇವತ್ತು ಬೆಳಗ್ಗೆ ಅಲ್ಲೇ ಹೋಟೆಲ್ದಾಗ ಹೋಗಿ ಏನರ ತಿಂದು ಹೋದ್ರಾತಂತ ನಾವು ಹಂಗೆ ಬಸ್ ಹತ್ತೀವಿ ರೀ. ಇವತ್ತು ಮನೆಗೆ ಹೋಗತ್ತನ ನೀರಾಗತಿ. ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ಊಟ ಕಟ್ಕೊಂಡು ಬಂದುಬಿಡ್ರಿ. ಎಲ್ಲಿಗಾರು ಈಗ ಹೊರಗೆ ಹೋಗೋಂಥ ಏನಾದರೂ ಟ್ರಿಪ್ ಪ್ಲ್ಯಾನಿಂಗ್ ಏನಾರು ಇತ್ತಂತಂದ್ರೆ ಸ್ವಲ್ಪ ಏನಾದರೂ ಹೊಟ್ಟಿಗೆ ಕಟ್ಕೊಂಬರ್ರಿ. ಯಾಕಂದ್ರೆ ಹೊರಗಡೆ ಯಾವ ಹೋಟೆಲ್ ಚಾಲೂ ಇಲ್ಲ. ನಮಗಂತೂ ತಿರುಗಿ ಸಾಕಾಗಿ ಹೋಯ್ತು ಎಲ್ಲನೂ. ನೋಡ್ಬೇಕು ಮತ್ತೆ ಯಾವುದಾದ್ರೂ ಸಿಕ್ಕರೆ ಓಕೆ, ಸಿಗಲಿಲ್ಲ ಅಂತಂದ್ರೆ ನೀರು ಕುಡ್ಕೋತ ಮನೆ ಮುಟ್ಬಿಡ್ತೀವಿ ರೀ ಅವತ್ತು. ಭಗವಾನ್ ಬಾಹುಬಲಿ ದರ್ಶನಕ್ಕೆ ಬರುವಾಗ ಮೊದಲಿಗೆ ಕಾಣಿಸೋದು ಮಾನಸ್ತಂಭ ಕಾಣಿಸ್ತೈತ್ರಿ. ಇದನ್ನ ಯಾಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರ ಅಂತ ಹೇಳಿ ನೀವು ನಮ್ಮನ್ನು ಕೇಳೋದಾದ್ರ,
ನಾನೇ ಸುಂದರ, ನನ್ನಿಂದನೇ ಎಲ್ಲ ಅನ್ನೋ ಅಹಂಕಾರನೆಲ್ಲ ಇಲ್ಲೇ ಬಿಟ್ಟು ಬಾಹುಬಲಿ ದರ್ಶನಕ್ಕೆ ಹೋಗ್ಬೇಕನ್ನೋ ಸಂದೇಶನ ಇದು ಸಾರ್ತೈತಿ. ಮಠ ಮಧ್ಯಾಹ್ನದಾಗ ಈ ಒಂದು ಬೆಟ್ಟ ಹತ್ತಿ ಬಂದ್ರಂದ್ರೆ ಹಿಂಗೆ ನೋಡ್ರಿ, ಪಾಪ ಎಲ್ಲರೂ ನೀರು ಕುಡ್ಕೋತ ಕುಂತ್ಬಿಟ್ಟಾರ ಅವರು. ನಾನು 6ನೇ ಕ್ಲಾಸ್ ಇದ್ದಾಗ ಈ ಒಂದು ಸ್ಥಳಕ್ಕೆ ಬಂದಿದ್ದೆ ರೀ ಹುಡುಗಿ ಜೊತೆ. ತಡೆ ಪೂರ್ತಿ ಹೇಳಿದ್ರೆ ಕೇಳ, ಈಗ ಡೌಟ್ ರೀ ಮಾತಾಡಕ್ಕೆ ಹೋಗ್ತೀರಿ ಬಿಡ, ಹೇಳ್ತೀನಿ ಕೇಳ. 6ನೇ ಕ್ಲಾಸ್ ಇದ್ದಾಗ ಭಾಳಷ್ಟು ಜನ ಹುಡುಗಿಯರು, ಹುಡುಗರು, ಟೀಚರ್ಸು, ಸರ್ಸು ಎಲ್ಲರೂ ಬಂದಿದ್ರು. ಅವ್ರ ಜೊತೆ ಟೂರ್ ಬಂದಿದ್ದೆ ನಾನು. ಮತ್ತೆ ಹಂಗೆ ಹೇಳಿದ್ಬಿಟ್ಟು ಹುಡುಗಿ ಕೂಡ ಬಂದೀನಿ ಅಂದ್ರೆ ನಾ ಏನು ತಿಳ್ಕೊಬೇಕು? ಹೇಳೋದನ್ನ ಪೂರ್ತಿ ಕೇಳೋದು ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ನೀವು ಅರ್ಧಂಬರ್ಧ ಹೇಳತ್ತೀರಿ. ಹಿಂಗೈತಿ ಬರೀ ನನ್ನ ಏನು ಡೌರಾಣಿ ಅಲ್ರಿ, ಡೌಟ್ ರಾಣಿ. ನೀವೀಗ ನೋಡ್ತಾ ಇರೋದು ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು. ಈ ಒಂದು ಮೂರ್ತಿಯನ್ನು ಸುಮಾರು ಒಂದು 5 ಅಡಿ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ಒಂದು ಮೂರ್ತಿಯನ್ನು ನೀವೀಗ ನೋಡಕತ್ತೀರಿ. ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಪ್ರದಕ್ಷಿಣೆ ಹಾಕಲಿಕ್ಕೆ ಒಂದು ಚಿಕ್ಕದಾದ ದಾರಿ ಸಹಿತ ಇಲ್ಲೊಂದು ಇಟ್ಟಿದ್ದಾರೆ. ಮತ್ತು ಆ ಒಂದು ಮೂರ್ತಿಯ ಹಿಂದೆ ಹೋದ್ರೆ ಇಲ್ಲಿ ತೀರ್ಥಂಕರ ಮೂರ್ತಿಗಳನ್ನು ನೀವು ಕಾಣಬಹುದು. ಭಾಳಷ್ಟು ತೀರ್ಥಂಕರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು. ಈ ಒಂದು ಬಾಹುಬಲಿ ಮೂರ್ತಿಯನ್ನು ಇಲ್ಲಿಗೆ ಹೇಗೆ ತಂದರು ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಇಲ್ಲಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ಒಂದು ಕಲ್ಯಾಣಿ ಬೆಟ್ಟ ಅಂತ ಸಿಗ್ತೈತಿ. ಆ ಒಂದು ಬೆಟ್ಟದಲ್ಲಿ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿ ಬಂಡಿ ಮೂಲಕ ಈ ಒಂದು ಮೂರ್ತಿ ಅಂತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆ ಒಂದು ಬೆಟ್ಟ ಇಲ್ಲಿಂದ ಕಾಣಿಸ್ತೈತಿ, ನಿಮಗೊಂದು ಸರಿ ತೋರಿಸ್ತೀನಿ ನೋಡ್ರಿ. ಭಗವಾನ್ ಬಾಹುಬಲಿ ಮೂರ್ತಿಯು ಸಮುದ್ರ ಮಟ್ಟದಿಂದ ಸುಮಾರು 300 ಅಡಿ ಎತ್ತರದ, ಕ್ರಿಸ್ತಶಕ 432ರಲ್ಲಿ 42 ಅಡಿ ಎತ್ತರದ ಭವ್ಯವಾದ ಏಕಶಿಲ ಬಾಹುಬಲಿ ಮೂರ್ತಿಯನ್ನು ವೀರಪಾಂಡ್ಯನೆಂಬ ಅರಸು ಆತನ ಗುರುವಾದ ಲಲಿತ ಕೀರ್ತಿ ಇಚ್ಛೆ ಮೇರೆಗೆ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದನು. ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿ 2ನೇ ಸ್ಥಾನದಲ್ಲಿ ಇರುವಂತಹ ಈ ಒಂದು ಗೊಮ್ಮಟೇಶ್ವರ ಮೂರ್ತಿಯನ್ನು ನಾವು ಕಾರ್ಕಳದಲ್ಲಿ ಕಾಣಬಹುದು. ಈ ಒಂದು ಕಾರ್ಕಳದ ಇತಿಹಾಸ ಏನಪ್ಪ ಅಂತಂದ್ರೆ 13 ಮತ್ತು 16ನೇ ಶತಮಾನದಲ್ಲಿ ಭೈರ ಅರಸರು ಎಂಬುವರು ಈ ಒಂದು ಪ್ರದೇಶವನ್ನು ಆಡಳಿತ ಮಾಡ್ತಾ ಇದ್ರು. ಜೈನರ ಪ್ರಮುಖ ಪಟ್ಟಣವಾದಂತಹ ಈ ಒಂದು ಕಾರ್ಕಳದ ಇತಿಹಾಸ ನೀವು ನನ್ನನ್ನು ಕೇಳಬಹುದು ರೀ. ಕಾರ್ಕಳ ಅಂತಂದರೆ ಕರಿಕಲ್ಲು ಅಂತ ಅರ್ಥ ಆಗ್ತೈತಿ. ಅದು ಕಾರ್ಲ ಅನ್ನೋದು ತುಳು ಭಾಷೆಯಲ್ಲಿ ಕರೀತಾರ. ಮುಂದೆ ಇದು ಬದಲಾಗ್ತಾ ಕಾರ್ಕಳ ಅಂತ ಈ ಹೆಸರು ಬದಲಾಯಿತು. ನಾವು ಹೆಂಗೆ ಮಗಳೂರು ಹೋಗಿ ಮಂಗಳೂರು ಆಯಿತು, ಬೆಂದಕಾಳವ್ರು ಹೋಗಿ ಬೆಂಗಳೂರು ಆಯಿತು, ಅದೇ ರೀತಿ ಕಾರ್ಲ ಹೋಗಿ ಕಾರ್ಕಳ ಅಂತ ಆಯಿತು. ಇವತ್ತಿಗೆ ಈ ಒಂದು ನಗರವನ್ನು ಕಾರ್ಕಳ ಅಂತಲೇ ಕರೀತಾರೆ. ಭಗವಾನ್ ಬಾಹುಬಲಿಯ ಹಿಂದಿರುವ ಕಥೆ ಏನು? ಜೈನ್ಯರು ಮತ್ತು ಇತರರು ಇವತ್ತಿಗೂ ಈ ಒಂದು ಮೂರ್ತಿಯನ್ನು ಆರಾಧಿಸ್ತಾರೆ. ಅದು ಯಾಕೆ? ಅದು ನಾನು ಹೇಳ್ತೀನಿ, ಕೇಳ್ರಿ. ಕೆಲವು ವರ್ಷಗಳ ಹಿಂದೆ ಆದಿನಾಥ ಎಂಬ ಅರಸರಿದ್ದರು. ಒಂದು ದಿನ ವೈರಾಗ್ಯ ಕಡೆಗೆ ಮನಸ್ಸು ಸೆಳೆದು ತನ್ನ ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ರಾಜ್ಯವನ್ನು ಬಿಟ್ಟು ಹೊರಟರು. ಅರಸ ಆದಿನಾಥರ ಮಕ್ಕಳೇ ಭರತ ಮತ್ತು ಬಾಹುಬಲಿ. ತಂದೆಯನಂತ ಭರತ ರಾಜನಾಗುತ್ತಾನೆ. ಭರತ ರಾಜ ಆಡಳಿತವು ಬಹಳಷ್ಟು ವೈಭೋಗದಿಂದ ಇತ್ತು. ಇಡೀ ಪ್ರಪಂಚದ ರಾಜರೆಲ್ಲರೂ ಆತನಿಗೆ ಶರಣಾಗಿದ್ದರು. ಇದು ಭರತನಲ್ಲಿ ಅಹಂಕಾರ ಮೂಡಲು ಕಾರಣವಾಯಿತು.
ಭರತ ಮತ್ತು ಬಾಹುಬಲಿಯ ನಡುವೆ ಯುದ್ಧ ನಡೆಯಲು ಶುರುವಾಯಿತು. ಪ್ರಪಂಚದ ಎಲ್ಲ ರಾಜರನ್ನು ಗೆದ್ದಿದ್ದ ಭರತ ಬಾಹುಬಲಿಯನ್ನು ಗೆಲ್ಲೋಕೆ ಆಗಲೇ ಇಲ್ಲ. ಯುದ್ಧ ಮಾಡುವಂಥ ಸಂದರ್ಭದಲ್ಲೇ ನಾನು ತಪ್ಪು ಮಾಡ್ತಾ ಇದ್ದೀನಿ, ಅಣ್ಣನ ಜೊತೆ ಯುದ್ಧ ಮಾಡಬಾರದಾಗಿತ್ತು ಎಂದು ತಿಳಿದು ಅಣ್ಣನ ಮುಂದೆ ಕೈ ಕಟ್ಟಿ ನಿಲ್ಲುತ್ತಾನೆ ಬಾಹುಬಲಿ. ಅಣ್ಣನ ಮೇಲೆ ಕೈ ಎತ್ತಿದ್ದಕ್ಕೆ ಬಾಹುಬಲಿ ಕ್ಷಮೆ ಕೇಳ್ತಾನೆ. ರಾಜ್ಯ, ಅಂತಸ್ತು, ಅಧಿಕಾರ, ಹಣ ಇವು ಯಾವುದೂ ಶಾಶ್ವತವಲ್ಲ. ಇಲ್ಲಿ ಯಾವುದು ಶಾಶ್ವತ ಅಲ್ಲವೋ ಅದರ ಮೇಲೆ ನಮಗೆ ಮಮಕಾರ ಸಲ್ಲದು ಎಂದು ಭರತನಿಗೆ ತಿಳಿ ಹೇಳಿ ಬಾಹುಬಲಿ ಉಟ್ಟ ಬಟ್ಟೆಯನ್ನು ಕಳಚಿಟ್ಟು ಹೊರಟು ಬಿಡ್ತಾನೆ. ಈ ಒಂದು ಕ್ಷೇತ್ರಕ್ಕೆ ನೀವು ಬರ್ಬೇಕಾದ್ರೆ ಅಂದ್ರೆ ಒಂದು ಬೆಳಗ್ಗೆ ಟೈಮ್ನಾಗ ಬರ್ರಿ, ಇಲ್ಲ ಅಂತಂದ್ರೆ ಸಾಯಂಕಾಲ ಟೈಮ್ನಾಗ ಬರ್ರಿ. ಏನಾದರೂ ಮಠ ಮಧ್ಯಾಹ್ನದಾಗ ಈ ಒಂದು ಕ್ಷೇತ್ರಕ್ಕೆ ನೋಡಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಮ ಕಾಲನು ಬಗ 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 ಅಂದು ಹೋಗ್ತಾವೆ. ನಾನು ಹೆಂಗೆ ವಿಲ್ಲ ಒದ್ದಾಡಕತ್ತಾವ ನೋಡ್ರಿ ಇಲ್ಲಿ. ಹೋಗುವಾಗ ನಾನು ಹೆಂಡತಿ ಮುಖ ಪಳ ಅಂತ ಹೊಳಿತೈತ್ರಿ. ಈಗ ನೋಡ್ರಿ ಮೇಕಪ್ ಎಲ್ಲ ಕರಿಗೋತು ಹಿಂಗೆ ನೋಡ್ರಿ. ಅದ್ರ ನಾವು ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀವಿ, ನೋ ಮೇಕಪ್. ಯಾವಾಗಲೂ ಹಿಂಗೆ ಯಾವ ದೇಶಕ್ಕೆ ಹೋಗ್ಬಿಟ್ರು ನಮ್ಮನ್ನು ಏನಾಗಲ್ರಿ, ನಾವು ಹಿಂಗೆ ಇರ್ತೀವಿ ನಾವು. ಯಾಕಂದ್ರೆ ನಾವು ಹುಡುಗರು ಇದೀವಿ, ನಾವು ನೋ ಮೇಕಪ್ ಮಾಡ್ಕೊಂಡಂಗಿಲ್ಲ ನಾವು. ಅದ್ರ ನನ್ನ ಹೆಂಡತಿ ಮುಖ ನೋಡಿ ಚಂದ ಮೇಕಪ್ ಹೋತೆಲ್ಲ ಎಲ್ಲ ಡುಸ್ಕ ಮೇಕಪ್ ಹೋಗುವಾಗ ಎಂಥ ಚೆಂದ ಕಾಣ್ತಿಲ್ಲ. ಈಗ ನೋಡ್ರಿ ಬರುವಾಗ ಏನೂ ಇಲ್ಲ. ಇದಕ್ಕಂತಾರ್ರಿ ಹುಡುಗ್ಯಾರ ಅಂತಂದು. ಆದ್ರೆ ನಾವು ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀವಿ. ನಮ್ಮ ಮೇಕಪ್ ಯಾವತ್ತೂ ಹಾಳಾಗಂಗಿಲ್ಲ. ನಮ್ಮ ಮೇಡಮ್ ಒಂದು ಕೊನೆಯದಾಗಿ ಡೈಲಾಗ್ ಹೇಳ್ತಾಳೆ ಅಂತ ಕೇಳಿಬಿಡ್ರಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂತ ಅನ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಕೇಳಿದ್ರೆ ಡೈಲಾಗ ಮತ್ತು ಡೈಲಾಗ್ ಒಂದು ಅಭಿಪ್ರಾಯ ತಿಳಿಸ್ರಿ ಮತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ. ಥ್ಯಾಂಕ್ ಯು ಸೋ ಮಚ್.